ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿದು ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಸೊ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ನಾನು ಸಂಡೇ ಈವ್ನಿಂಗೇ ಶಾಪ್ ಹತ್ರ ಹೋಗಿ ಒಂದಷ್ಟು ಫ್ರೂಟ್ಸು ಮತ್ತೆಲ್ಲ ತೊಗೊಂಡೆ. ಆ್ಯಂಡ್ ಕೃಷ್ಣಂಗೆ ಇಷ್ಟ ಆಗಿರೋವಂಥ ಒಂದಷ್ಟು ತಿಂಡಿಗಳನ್ನ ಕೂಡ ನಾನು ತೊಗೊಂಡೆ. ಇದಿಷ್ಟು ಐಟಮ್ಸ್ನ ತೊಗೊಂಡೆ, ಮತ್ತು ಲಾಡು ಆ್ಯಂಡ್ ರವೆ ಉಂಡೆನ ತೊಗೊಂಡಿರಲಿಲ್ಲ, ಅದನ್ನು ಹೋಗಿ ತೊಗೊಂಡೆ. ಹೇಗೂ ನಾವು ಸಂಜೆ ಪೂಜೆ ಮಾಡೋದ್ರಿಂದ ನಾನು ನೈಟ್ ಏನೂ ಮಾಡ್ಕೊಳ್ಳಿಲ್ಲ, ಬೆಳಗ್ಗೆನೇ ಎದ್ದು ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ದೆ. ನಾನು ಇಲ್ಲಿ ಒಂದು ಮಡಿಕೆ ತೊಗೊಂಡಿದ್ದೀನಿ. ಇದಕ್ಕೆ ಬೇಸ್ ಇವಾಗ ನಾನು ವೈಟ್ ಕಲರ್ನ ಅಪ್ಲೈ ಮಾಡ್ತೀನಿ ಫಸ್ಟು. ಸೊ ನಾವು ಬೇರೆ ಕಲರ್ ಯಾವುದಾದ್ರೂ ಅಪ್ಲೈ ಮಾಡಿದ್ರೆ ಅದು ನೀಟಾಗಿ ಹೈಲೈಟ್ ಆಗುತ್ತೆ. ಇದ್ರ ಮೇಲೇ ವೈಟ್ ಬೇರೆ ಕಲರ್ ಅಪ್ಲೈ ಮಾಡೋದ್ರಿಂದ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟಿಗೆ ಬೇಸ್ನ ನಾವು ವೈಟ್ ಕಲರ್ ಅಪ್ಲೈ ಮಾಡಬೇಕು. ವೈಟ್ ಆದಮೇಲೆ ನಾನು ಬ್ಲೂನ ಅಪ್ಲೈ ಮಾಡಿಕೊಂಡೆ. ನನಗೆ ಏನು ಡಿಸೈನ್ ಮಾಡಬೇಕಂತಲೇ ಗೊತ್ತಾಗ್ತಿರಲಿಲ್ಲ, ಸುಮ್ಮನೆ ಹಾಗೆ ಬಳ್ಳಿ ಡಿಸೈನ್ ಬಿಡಿಸ್ದೆ, ಇರಲಿ ಸಿಂಪಲ್ಲಾಗಿ ಅಂತ. ಪರವಾಗಿಲ್ಲ, ಸಾಕು ಅಂತ ಅನಿಸುತ್ತೆ. ಸೊ ಮಧ್ಯಾಹ್ನ ನಾನು ಅರೌಂಡ್ 1 o'clock ನನಗೆ ಇಸ್ಕಾನ್ ಟೆಂಪಲ್ಲಿಗೆ ಹೋದೆ, ಬಿಕಾಸ್ ಅಂದ್ಕೊತಾ ಇದ್ದೆ ಹೋಗಬೇಕು ಅಂತ. ಸೊ ಬಂದೆ, ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು, ತುಂಬ ಜನ ಕೂಡ ಬಂದಿದ್ದರು. ನನಗೆ ಹುಷಾರಿಲ್ದಿರೋ ಕಾರಣ ನಾನು ಲೈನಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ನಾನು 300 rupeesದು ಪಾಸ್ ತೊಗೊಂಡೆ, ಸ್ಪೆಷಲ್ ಎಂಟ್ರಿದು. ಸೊ ಅದರಲ್ಲಿ ನಮಗೆ ಒಂದು ಬುಕ್ಕು ಕೂಡ ಫ್ರೀಯಾಗಿ ಕೊಡ್ತಾರೆ. ಆರತಿ, ಸಂಕಲ್ಪ ಮತ್ತು ಲಾಡು ಪ್ರಸಾದ ಫ್ರೀ ಇರುತ್ತೆ. ಸೊ ನಾನು ಅದನ್ನೇ ತೊಗೊಂಡೆ. ಈಗ ಯಾರೋ ನ್ಯೂಸ್ ಚಾನಲ್ ಅವರು ಅಥವಾ ಯೂಟ್ಯೂಬ್ ಚಾನಲ್ ಅವರು ನನಗೆ ಗೊತ್ತಿಲ್ಲ, ಮಾತಾಡಿದೆ ಅಷ್ಟೇ. ರಾಧೆ ಹಾಯ್. ಸೊ ಇಲ್ಲಿ ನೋಡಿ, ಬಂದವ್ರಿಗೆಲ್ಲ ಚಾಂಟ್ ಮಾಡೋದಕ್ಕೆ ಅಂತ ಒಂದು ಸ್ಪೇಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅವರೇ ಮಾಲೆ ಕೂಡ ಕೊಡ್ತಾಯಿದ್ರು. ಸೊ ಇಲ್ಲಿ ನಮಗೆ ಸಂಕಲ್ಪ ಮತ್ತು ಆರತಿದು ಅರೇಂಜ್ಮೆಂಟ್ ಮಾಡಿದರು, ಪಾಸ್ ತೊಗೊಂಡಿರೋರಿಗೆ ಅಂತ ಹೇಳಿಬಿಟ್ಟು. ನಾನು ಅಂದರೆ ಒಂದು ಗ್ರೂಪ್ನ ಕಳಿಸ್ತಾಯಿದ್ರು. ಸೊ ಅವ್ರದ್ದು ಮುಗಿಯೋ ತನಕ ನಾವು ವೆಯ್ಟ್ ಮಾಡಬೇಕಾಗಿತ್ತು. ಸೊ ಅವರು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಜಪಮಾಲೆ ಕೂಡ ಕೊಟ್ಟಿದ್ರು, ಸೊ ಚಾಂಟ್ ಮಾಡಿ ಅಂತ. ಸೊ ನಾನು ಒಂದು ಅರೌಂಡ್ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡಿದೆ ಅಲ್ಲೇ ಕೂತ್ಕೊಂಡು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಇದು ನಮ್ಮ ಮೈಸೂರಲ್ಲಿ ಹೊಸ ಇಸ್ಕಾನ್ ಟೆಂಪಲ್ನ ಕಟ್ತಾ ಇದ್ದಾರೆ. ಸೊ ಅದ್ರದ್ದು ಮಾಡೆಲ್ ಹಿಂಗಿರುತ್ತೆ ಅಂತ. ಸೊ ಅದು ಯಾವಾಗ ಓಪನ್ ಆಗುತ್ತೋ ಗೊತ್ತಿಲ್ಲ ನನಗೆ.
ಅಲ್ಲಿಂದ ಬಂದಮೇಲೆ ಮತ್ತೆ ಅರೇಂಜ್ಮೆಂಟ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಕೃಷ್ಣನ ಹೆಜ್ಜೆನ ಈ ಥರ ಕೈಯಲ್ಲೇ ಹಾಕ್ತೀನಿ. ಸೊ ಅದು ಒಣಗಿದ ಮೇಲೆ ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ, ಇವಾಗ ಅಷ್ಟು ಗೊತ್ತಾಗ್ತಾ ಇಲ್ಲ ಅದ್ರ. Hare Ram 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 Hare 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 Krishna 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 Hare 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 Ram Hare Krishna Hare Krishna Hare Ram 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 Hare Hare Krishna 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 Hare Krishna 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 Hare Hare Ram Hare Ram. ಕೃಷ್ಣನ ಪೂಜೆ ಆದಮೇಲೆ ನಾವು 3 ಜನ ಕೂತ್ಕೊಂಡು ಒಂದಷ್ಟು ಭಜನೆಯನ್ನು ಮಾಡ್ತಾಯಿದ್ವಿ. ನಾನೊಂದಷ್ಟು ಬುಕ್ಕಲ್ಲಿ ಬರೆದಿಟ್ಕೊಂಡಿದ್ದೆ ಹಾಡುಗಳು ಮತ್ತು ಭಜನೆಗಳು. ಸೊ ಅದನ್ನು ಹಾಡ್ತಾ ಇದ್ವಿ. ಹಾಗೆ ಹಾಡಾಡಿ ಆದಮೇಲೆ ಒಂದು ರೌಂಡ್ ಚಾಂಟಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಚಾಂಟ್ ಮಾಡಿದ್ವಿ. ನಾನು ಪ್ರಾಜೆಕ್ಟ್ ತೋರಿಸ್ಕೊಂಡು ಮಾಡ್ಕೊಳ್ತಿದ್ದ ಏಕೆ ನನಗೆ ಹುಷಾರಿಲ್ಲ ಅಲ್ವಾ, ಮಾಡ್ಕೊಳ್ಳಿ ಬರ್ಕೊಳ್ತೀನಿ. ಏನಿಲ್ಲ, ನೀನೇ ಮಾಡಬೇಕು ಅದೆಲ್ಲ. ಏನು ಮಾಡ್ತೀಯಾ? ಗ್ರೀಟಿಂಗ್ ಕಾರ್ಡ್ ಥರ ಮಾಡಿ ಹ್ಞೂ ಒಳಗಡೆ ನೇಮ್ ಬರ್ಕೊಳ್ತೀನಿ. ಜೈ ಶ್ರೀ ಕೃಷ್ಣ ಅಂತ. ಹ್ಞೂ ಆಮೇಲೆ ಕೃಷ್ಣನ ಬಗ್ಗೆ ಸೆಂಟೆನ್ಸ್ ಬರೀಬೇಕು. ಏನು ಸೆಂಟೆನ್ಸ್ ಬರೀತ್ಯಾ? ನೀವೇ ಹೇಳ್ಬೇಕು. ನೀನು ಹೇಳು. ಕೃಷ್ಣ ಒಂದೇ ಜಗತ್ತು. ಕೃಷ್ಣ ಇಸ್ ಅ ಗಾಡ್. His mouth all the solar system is there. And is do song neatly and the song is precious. ಈಸ್ ಡೂ ಸಾಂಗ್ ಇಸ್ ಪ್ರೀಶಿಯಸ್ಸಾ? ಅಯ್ಯೋ ದೇವ್ರೆ. Precious. His father's name is Vasudeva. ಅವ್ರು ಸಾಕಿದ್ದು ಅಮ್ಮ ಅಪ್ಪ ಹೇಳು. His father-in-law. ಫಾದರ್ ಇನ್ ಲಾ ಅಂದರೆ ಏನು? ಮಾವ. ಅದನ್ನೇ ಹೇಳಕ್ ಬಂದ್ಯಾ? His father-in-law name is Kamsa. ಸಾಕಿದ್ದಪ್ಪ ಅಮ್ಮ. His father's name is Nanda. And mother's name is Yashoda. ದಟ್ ಮಚ್ ಓನ್ಲಿ ಯು ನೋನಾ? ಯಾ. ಪರವಾಗಿಲ್ಲ, ಕನ್ನಡದಲ್ಲೇ ಮಾತಾಡಿ, ಏನಾಗಲ್ಲ. ಬರಬೇಕಿರೋದು ಇಂಗ್ಲೀಷಲ್ಲೇ. ಅಲ್ಲ, ನೀನು ಹೇಳು. ನನಗೆ ಕರೆಕ್ಟಾಗಿ ನನಗೆ ಸೆಂಟೆನ್ಸ್ನ ಫಾರ್ಮ್ ಮಾಡೋಕ್ಕೆ ಬರಲ್ಲ. ಸೊ ಕನ್ನಡದಲ್ಲಿ ಬರೀತೀನಿ ನಾನು ಅಂತ. ನೀನು ಇವಾಗ ಅದೇನೋ ಹೇಳ್ದಲ್ಲ, ಕೃಷ್ಣ ಡೂ ಸಾಂಗ್ ಪ್ರೀಶಿಯಸ್ ಅಂತ, ನೀಟ್ಲಿ ಅಂತೆಲ್ಲ ಬರೀತಾರಾ? ಅಲ್ಲ, ಸಾಂಗ್ ಬರೆಯಲ್ಲ. 3 ಲೈನ್ ಬರ್ತೀನಿ ಅಷ್ಟೇ. ಏನಂತ ಬರೀತೀಯಾ? ಕೃಷ್ಣ ಇಸ್ ಅ ಗಾಡ್. His mouth all the solar system is there. ಹೆಂಗೆ ಗೊತ್ತು ನಿಂಗೆ? ಟಿವಿ ನೋಡಿದಂಗೆ ಬಂದ್ಬಿಟ್ಟೈತೆ. ಹೆಂಗೆ? ಟಿವಿ. ಯಾರು ನೋಡಿದ್ದು? ಕೃಷ್ಣ. ಅಲ್ಲ, ಕೃಷ್ಣನ ಬಾಯಲ್ಲಿ ಅದೆಲ್ಲ ಕಾಣಿಸಿದ್ದು ಯಾರಿಗೆ? ಯಶೋದ. ಗೊತ್ತಾ ನಿನಗೆ ಕತೆ? ಅಷ್ಟು ಬರೀತೀಯಾ? ಓಕೆ.
ಸೊ ಕೃಷ್ಣ ಜನ್ಮಾಷ್ಟಮಿ ದಿನ ಬೆಳಿಗ್ಗೆ ಬೇಗ ಎದ್ದು ಸೂರ್ಯೋದಯದಕ್ಕಿಂತ ಒಂದು 45 ಮಿನಿಟ್ಸ್ ಬೇಗ ಎದ್ದು ಸ್ನಾನ ಮಾಡಿ ಸಂಕಲ್ಪ ಮಾಡಬೇಕು. ಅಂದರೆ ವ್ರತ ಮಾಡೋರು ಸಂಕಲ್ಪ ಮಾಡಿ 3 ಬಾರಿ ಸ್ನಾನ ಮಾಡಬೇಕು. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಬಾರಿ ಪೂಜೆ ಮಾಡಬೇಕು. ಮತ್ತು ಮಧ್ಯರಾತ್ರಿ ಕೃಷ್ಣ ಹುಟ್ಟಿದ ಸಮಯಕ್ಕೆ ಆರತಿ ಮಾಡಬೇಕಾಗುತ್ತೆ. ಸೊ ಇಡೀ ದಿನ ಕೆಲವರು ನಿರ್ಜಲ ಉಪವಾಸ ಮಾಡ್ತಾರೆ, ಇನ್ನು ಕೆಲವರು ಬರೀ ಫಲಹಾರ ಅಂದರೆ ಹಣ್ಣುಗಳು ಮಾತ್ರ ತಿಂದು ಉಪವಾಸ ಮಾಡೋರು ಇರ್ತಾರೆ. ಅನ್ಫಾರ್ಚುನೇಟ್ಲಿ ನನಗಿವತ್ತು ಹುಷಾರಿಲ್ಲ, ಬಟ್ ನಾನು ಅಂದ್ಕೊಂಡಿದ್ದೆ ನಿರ್ಜಲ ಉಪವಾಸ ಮಾಡ್ತೀನಿ ಅಂತ. ಸೊ ನಾನು ಅದನ್ನು ಮಾಡಿದೆ. ಮೇ ಬಿ ಕೃಷ್ಣನೇ ನಾನು ಅಂದರೆ ಹೇಳ್ತಾರೆ 1000 ಏಕಾದಶಿ ಮಾಡೋ ಫಲ ಒಂದು ಕೃಷ್ಣ ಜನ್ಮಾಷ್ಟಮಿ ಮಾಡೋದ್ರಿಂದ ಸಿಗುತ್ತೆ ಅಂತ. ನಾನು ತುಂಬ ಸಲ ಟ್ರೈ ಮಾಡಿದ್ದೀನಿ ಏಕಾದಶಿ ಮಾಡೋದಕ್ಕೆ. ಕೊನೆಯ ತನಕ ಇರ್ತೀನಿ, ಕೊನೆಯಲ್ಲಿ ತಿಂದುಬಿಡ್ತೀನಿ ಏನಾದರೂ. ಸೊ ನಾನು ಕ್ವಾಂಟಿಟಿ ಕಮ್ಮಿನೇ ತಿಂದ್ರೂ ನನಗೆ ಅವಾಗವಾಗ ತಿಂತಾ ಇರಬೇಕು. ಸೊ ಯಾವತ್ತೂ ಮಾಡೋಕ್ಕೆ ಆಗಲಿಲ್ಲ. ಇವತ್ತು ನಾನು ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಕೃಷ್ಣ ಮೇ ಬಿ ಇವಳು ನೋಡೇ ಬಿಡ್ತೀನಿ, ಇವಳು ಮಾಡ್ತಾಳಾ ಇಲ್ವಾ ಅಂತ ನನಗೆ ಇವತ್ತೇ ಹುಷಾರು ತಪ್ಪಿಸಿದ್ದಾನೆ. ಬಟ್ ನಾನು ತಿಂದಿಲ್ಲ. ಆಯಿತು, ಟೈಮ್ 12 ಗಂಟೆ ಹತ್ತತ್ರ ಆಗಿದೆ. ನಾನು ಸ್ವಲ್ಪನೂ ನೀರು ಕುಡ್ದಿಲ್ಲ. ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು, ಬಟ್ ಅಲ್ಲಿ ಇಂಜೆಕ್ಷನ್ ಅಷ್ಟೇ ಮಾಡಿಸ್ಕೊಂಡೆ. ಟ್ಯಾಬ್ಲೆಟ್ ಕೂಡ ನಾನು ತೊಗೊಂಡಿಲ್ಲ. ಸೊ ನೋಡೇ ಬಿಡೋಣ, ನಾನು ಗೆಲ್ತೀನ ಕೃಷ್ಣ ಗೆಲ್ತೀನ ಅಂತ ಅಂದ್ಬಿಟ್ಟು ನಾನು ತಿಂದಿಲ್ಲ, ನೀರು ಕೂಡ ಕುಡ್ದಿಲ್ಲ. ಸೊ ಫೈನಲಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ತುಂಬ ಜನ ಅಂದ್ಕೊತಾರೆ ಏನಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಇದೆಲ್ಲ ಏನು ಕೃಷ್ಣ ತಿಂತಾ ಇದ್ನ ಅಥವಾ ಕೃಷ್ಣ ಕೇಳಿದ್ನ ಇದೆಲ್ಲ ಮಾಡು ಅಂತ ಕೆಲವ್ರು ಕೇಳ್ತಾರೆ. ಬಟ್ ನಾವು ನಮ್ಮ ಬರ್ಡೇ ದಿನ ಎಷ್ಟೆಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ, ಅಥವಾ ನಮ್ಗೆ ಇಷ್ಟ ಇರೋರ ಬರ್ಡೇನ ನಾವು ಎಷ್ಟೆಲ್ಲ ಪ್ರೀಪ್ಲ್ಯಾನ್ ಮಾಡಿರ್ತೀವಲ್ವ, ಅಂಥದ್ರಲ್ಲಿ ನಮಗೆ ಜೀವ ಕೊಟ್ಟಿರುವಂಥ ಇವತ್ತು ನಾವು ಒಂದು ಹಂತಕ್ಕೆ ನಾವು ಚೆನ್ನಾಗಿ ಬದುಕ್ತಿದ್ದೀವಿ ಅಂದರೆ ಅದಕ್ಕೆ ದೇವರೇ ಕಾರಣ. ಸೊ ಅಂಥವ್ರ ಬರ್ಡೇನೂ ನಾವು ಅಷ್ಟೇ ಇಂಟ್ರೆಸ್ಟಿಂದ ಅಷ್ಟೇ ಪ್ರೀತಿಯಿಂದ ಮಾಡಬೇಕು ಅಂತ ನನ್ನ ಅನಿಸಿಕೆ. ಸೊ ಬೇರೆಯವರೆಲ್ಲ ಏನು ಅಂದ್ಕೊತಾರೋ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನನಗಂತೂ ರಿಯಲ್ ಕೃಷ್ಣನ ಸೆಲೆಬ್ರೇಟ್ ಮಾಡಿದಷ್ಟೇ ಖುಷಿ ಆಗುತ್ತೆ. ಸೊ ಕೃಷ್ಣ ಅಂದರೆ ಅವನ್ನ ನಾವು ಮಗು ಅಂದ್ಕೊಂಡ್ರೆ ಅವ್ನ ಮಗು, ಗೆಳೆಯ ಅಂದ್ಕೊಂಡ್ರೆ ಗೆಳೆಯ, ದೇವರು ಅಂತ ಅಂದ್ಕೊಂಡ್ರೆ ದೇವರು. ಸೊ ನಾವು ಹೆಂಗೆ ಅವನನ್ನು ನೋಡ್ತೀವಿ ನಮಗೆ ಅವನು ಹಂಗೆ ಕಾಣಿಸ್ತಾನೆ. ಕೆಲವ್ರಿಗೆ ದ್ವೇಷ ಮಾಡೋರು ಇರ್ತಾರೆ, ನಮ್ಮ ಇಷ್ಟು ರಿಚ್ ಸನಾತನ ಧರ್ಮನೂ ದ್ವೇಷ ಮಾಡೋರು ಇರ್ತಾರೆ ಅನ್ನೋದೇ ದೊಡ್ಡ ಆಶ್ಚರ್ಯ. ಸೊ ಅಂಥವ್ರಿಗೆ ಹಾಗೆ ಕಾಣಿಸ್ತಾನೆ. ಅವನೊಬ್ಬ ಕಪಟಿ ಅಂತ ಅಂದ್ಕೊಂಡ್ರೆ ಹಾಗೆ ಕಾಣಿಸ್ತಾನೆ. ಸೊ ಅದು ಒಂದು ಕ್ಯೂಟ್ ಕೃಷ್ಣ ನನ್ನ ಪ್ರಕಾರ. ವಿಷ್ಣುವಿನ ಅಷ್ಟು ಅವತಾರಗಳಲ್ಲಿ ಕೃಷ್ಣಂದು ಒಂದು ಬೇರೆಯೇ ಸ್ಥಾನ ಇದೆ, ಅಥವಾ ಕಂಪ್ಲೀಟ್ ಡಿಫ್ರೆಂಟ್ ಅವತಾರ ಅಂತಲೇ ಹೇಳ್ಬೋದು ಕೃಷ್ಣಂದು. ಸೊ ನನ್ನ ತುಂಬ ಇಷ್ಟವಾದಂಥ ಅವತಾರ ವಿಷ್ಣು ಅವತಾರದಲ್ಲಿ ಕೃಷ್ಣ ಅವತಾರ. ನಿನಗೆ ಯಾವ್ದು ಕೃಷ್ಣ ಇಷ್ಟನಾ ರಾಮ ಇಷ್ಟನಾ? ನಿನಗೆ ಯಾರು ಇಷ್ಟ? ಯಾವುದು ಇಷ್ಟ? ತುಂಬ ಯಾವ್ದು ಇಷ್ಟ? ಕೃಷ್ಣ. ಯಾಕೆ ಇಷ್ಟ? ಯಾಕೆಂದರೆ ಕೃಷ್ಣ ಇದ್ದಾನೆ. ನಿನ್ನ ನಾಮ ಎಲ್ಲೋಯ್ತು? ನಂದು ಕಾಣಿಸೋದೇ ಇಲ್ಲ ಕಣೋ. 12 ಗಂಟೆಗೆ ಇನ್ನು 10 ನಿಮಿಷ ಇರುವಾಗ ಕರೆಂಟ್ ಹೋಯಿತು. ಕೃಷ್ಣ ಕತ್ಲಲ್ಲಿ ಬರೋದಕ್ಕೆ ಇಷ್ಟಪಡ್ತಿದ್ದಾನ ಅಂತ ಅನ್ಕೊತಾ ಇದ್ದೆ, ಬಟ್ ಕರೆಕ್ಟಾಗಿ 12 ಗಂಟೆಗೆ ಕರೆಂಟ್ ಮತ್ತೆ ಬಂತು. ಸೊ ಇವಾಗ ಫೈನಲಾಗಿ ನಮ್ಮ ಕೃಷ್ಣ ಹುಟ್ಟಿದಂಥ ಸಮಯ ಬಂದೇ ಬಿಡ್ತು. ಸೊ ಆರತಿ ಮಾಡಿ ಕೃಷ್ಣನ ತೊಟ್ಲಿಗೆ ಹಾಕಿ ಬೆಣ್ಣೆ ತಿನ್ನಿಸಿ ನಂದು ಡೇನ ಕಂಪ್ಲೀಟ್ ಮಾಡಿದೆ. ಇವಾಗ ಕೃಷ್ಣನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಬೇಡ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.